ಫ್ರೆಂಡ್ಸ್, ನಮಸ್ತೆ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ಸಾಟರ್ಡೆ ಫೋಟೋ ಇದ್ದಿದ್ದಲ್ಲ, ಇದು ವಿಡಿಯೋ ಮಾಡಿದ್ದೆಲ್ಲ ನಿನ್ನೆ ಅಂದರೆ ಶುಕ್ರವಾರ ವಿಡಿಯೋ ಮಾಡಿದ್ದು. ಅದನ್ನು ಇವತ್ತು ಇದನ್ನು ಯಾಕಪ್ಪ ತೋರಿಸ್ತಿದ್ದೀನಿ ಅಂದರೆ, ಕದಲಿಸಿದ್ದು, ಅದು ಪೂಜೆ ಆರತಿ ಎತ್ತಿದ್ದು, ದೇವರನ್ನ ಕದಲಿಸಿದ್ದು ಅದೇನು ವಿಡಿಯೋನೇ ಮಾಡಲಿಲ್ಲ. ಯಾಕೆಂದರೆ ಸ್ವಲ್ಪ ನಮ್ಮನೆ ಅಕ್ಕಪಕ್ಕ ಇರೋರು ಯಾರ್ಯಾರೋ ಸ್ವಲ್ಪ ಜನ ಎಲ್ಲ ಬಂದು ಮನೆ ತುಂಬ ತುಂಬ್ಕೊಂಡ್ಬಿಟ್ರು. ಮಾತಾಡ್ಕೊಂಡು ಹಾಗೆ ರಾತ್ರಿ 11 ಗಂಟೆ 11:30 ಆಯಿತು. ಹಾಗೆ ನಮ್ಮ ಮನೆಯವರ ದೊಡ್ಡಪ್ಪನ ದೊಡ್ಡಪ್ಪನ ಮಕ್ಕಳು ಅವರೆಲ್ಲ ಬಂದಿದ್ದರು. ಹಂಗಾಗಿ ಮಾತಾಡಿಕೊಂಡು ಲೇಟ್ ಆಗೋಯ್ತು, ವಿಡಿಯೋನೇ ಮಾಡಲಿಲ್ಲ. ಹಂಗಾಗಿ ಅದನ್ನೇ ಸ್ವಲ್ಪ ಹಾಕ್ಬಿಟ್ಟು ಬೆಳಗ್ಗೆ ನೋಡಿ ಅದನ್ನೆಲ್ಲ ಎದ್ದಿದ ತಕ್ಷಣ ಮನೆ ಗುಡಿಸಿ ಒರೆಸಿ ಬಾಗಿಲೆಲ್ಲ ಗುಡಿಸಿ, ಇವತ್ತು ಬಾಗಿಲೇನು ತೊಳೆದಿಲ್ಲ. ಯಾಕೆಂದರೆ ಕ್ಲೀನಾಗಿ ನೀಟಾಗಿತ್ತು ರಂಗೋಲಿ ಎಲ್ಲ. ನನಗೆ ಅದನ್ನು ತೊಳೆಯೋದಕ್ಕೆ ಮನಸ್ಸೇ ಆಗಲಿಲ್ಲ. ಹಾಗಾಗಿ ಹಾಗೆ ಬಿಟ್ಟೆ, ಇವತ್ತು ಬಾಗಿಲು ತೊಳಿಲಿಲ್ಲ. ಅದನ್ನೆಲ್ಲ ವಿಸರ್ಜನೆ ಮಾಡಿ ಮಾಮೂಲಿ ಶನಿವಾರದ ಪೂಜೆನ ಮಾಡಿ ಈಗ ಟೀನ ಇಟ್ಟಿದ್ದೀನಿ. ಪೂಜೆ ತೆಗೆದಿದ್ದು ಲಾಸ್ಟಿಂದ ವಿಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಮಾಡುವಾಗ ಅದನ್ನು ತೆಗೆಯುವಾಗ ನಮ್ಮ ಮನೆಯವರು ಇದ್ದಿದ್ರು. ಆಗ ಅವ್ರ ಕೈಲಿ ಸ್ವಲ್ಪ ವಿಡಿಯೋ ಮಾಡಿರಿ ಅಂತ ಮಾಡಿಸ್ಕೊಂಡೆ. ಪೂಜೆನೆಲ್ಲ ವಿಸರ್ಜನೆ ಮಾಡಿ ಕಾಫಿ ಅಂದರೆ ಟೀ ಒಂದೆರಡು ರಸ್ಕ್ ತಿನ್ನೋಣ ಅಂತ ತಿಂತಿದ್ದೀನಿ. ಯಾಕೋ ಒಂಥರ ಹಸಿವು ಥರ ಆಗ್ತಿತ್ತು, ಯಾಕೋ ಗೊತ್ತಿಲ್ಲ. ನಿನ್ನೆ ಎಲ್ಲ ಉಪವಾಸ ಇದ್ದೆ ಅಲ್ವಾ. ರಾತ್ರಿನೂ ಅಷ್ಟೇ ಸ್ವಲ್ಪ ಪ್ರಸಾದನೇ ತೊಗೊಂಡಿದ್ದೀನಿ. ಊಟ ಅಂತ ಏನೂ ಮಾಡಲಿಲ್ಲ, ಯಾಕೋ ತಿನ್ನಬೇಕು ಅನಿಸ್ಲಿಲ್ಲ, ಹಾಗಾಗಿ ತಿನ್ನಲಿಲ್ಲ. ಬೆಳಗ್ಗೆ ಹಸಿವಾಗ್ತಿತ್ತು ಅಂತ 2 ರಸ್ಕ್ ತೊಗೊಂಡು ಟೀ ಮಾಡಿಕೊಂಡು ಕುಡಿದೆ. ಮತ್ತು ಟೊಮೆಟೊ ಚಟ್ನಿ ಮಾಡೋಣ ಅಂತ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮುದ್ದೆ, ರೈಸು, ಚಪಾತಿ, ಪೂರಿ, ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕ್ವಿಕ್ಕಾಗಿ ಆಗುತ್ತೆ ಕೂಡ. ಸ್ವಲ್ಪ ಬೇಗ ಮಾಡಬೇಕು ಅಂತಂದರೆ ಟೇಸ್ಟಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಇದನ್ನು ಮಾಡ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಜೀರಿಗೆ, ಹಸಿಮೆಣ್ಸಿನ್ಕಾಯಿ ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಹಸಿಮೆಣ್ಸಿನ್ಕಾಯಿ ತಿನ್ನಲ್ಲ, ಅವರು ಚಿಲ್ಲಿ ಪೌಡರನ್ನು ಹಾಕ್ಕೊಳ್ಬೋದು. ನಾನು ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ. ಎಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ಈ ಥರ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊನ ಹಾಕಿ ಅದನ್ನು ಸಾಫ್ಟಾಗಿ ಆಗೋವರೆಗೂ ಎಣ್ಣೆಯಲ್ಲೇ ಫ್ರೈ ಮಾಡಿಬಿಟ್ಟು, ಮತ್ತು ರುಬ್ಬುವಾಗ ಅಂದರೆ ಇದನ್ನು ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಮತ್ತು ಚಿಲ್ಲಿ ಪೌಡರು, ನೀವು ಮೆಣಸಿನ್ಕಾಯಿ ಹಾಕಿಲ್ಲ ಅಂತ ಅಂದರೆ ಇದನ್ನು ರುಬ್ಕೊಳ್ಳೋವಾಗ ಅಥವಾ ಸ್ವಲ್ಪ ಈ ಥರ ಫ್ರೈ ಮಾಡುವಾಗಲೇ ಆ ಚಿಲ್ಲಿ ಪೌಡರನ್ನು ಹಾಕಿ ಎಲ್ಲ ಫ್ರೈ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಈಸಿ. ಇದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಥರ ಸಾಫ್ಟ್ ಆಗೋವರೆಗೂ ಅದನ್ನು ಟೊಮೆಟೊ ಫುಲ್ಲೆಲ್ಲ ಸಾಫ್ಟ್ ಆಗಬೇಕು, ಆ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಟೊಮೆಟೊನ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಒಂದು ಸ್ವಲ್ಪ ದಿನ ಇಟ್ಕೊಂಡು ತಿನ್ಬೋದು. ಆ ಥರ ಫ್ರೈ ಮಾಡಿಕೊಂಡ್ರೆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡಿ ಇದನ್ನು ಗ್ರೈಂಡ್ ಮಾಡಿ ಒಗ್ಗರಣೆ ಮಾಡಿದ್ರೆ ಒಂದು 4-5 ದಿವಸ ಆ ಥರ ಇಟ್ಕೊಂಡು ತಿನ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ, ಇದನ್ನು ಫ್ರೈ ಮಾಡುವಾಗಲೇ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಎಲ್ಲಾದರೂ ಟ್ರಿಪ್ಪು ಟೂರ್ ಆ ಥರ ಹೋಗುವಾಗ ಇದನ್ನು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಬೇಕಿದ್ರೆ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ. 2 ದಿನ 3 ದಿನದ ಮಟ್ಟಿಗೆ ಇದನ್ನು ತೊಗೊಂಡು ಹೋಗ್ಬೋದು. ಒಬ್ಬೊಬ್ಬರಿಗೆ ಹೊರಗಡೆ ಫುಡ್ ಇಷ್ಟ ಆಗಲ್ವಲ್ಲ, ಅದರಲ್ಲೂ ನನಗಂತೂ ಇಷ್ಟನೇ ಆಗಲ್ಲ. ನಾನು ಎಲ್ಲಾದರೂ ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋದರೆ ನಮ್ಮ ಮನೆಯವ್ರು ಹೇಳ್ತಿರ್ತಾರೆ, ನೀನು ಸ್ವಲ್ಪ ಬಾಕ್ಸ್ಗೆ ಹಾಕೊಂಬಂದ್ಬಿಡ್ಬೇಕು ಊಟ ನಮ್ಮ ಮನೆಯಿಂದನೇ ಅಂತ ಹೇಳ್ತಾರೆ. ನನಗೂ ಯಾಕೋ ಹೊರಗಡೆ ಫುಡ್ ಅಷ್ಟೊಂದು ಇಷ್ಟನೇ ಆಗಲ್ಲ. ತಿನ್ನಲ್ಲ ಅಂತಲ್ಲ, ಅದೇ ತಿನ್ನಲೇಬೇಕಲ್ಲ, ವಿಧಿ ಇಲ್ಲ ಅಂತ ತಿನ್ನೋದಷ್ಟೇ. ಹೋಟೆಲ್ಗೆ ಹೋಗೋದು ಅದು ನನಗೆ ಇಷ್ಟನೇ ಆಗಲ್ಲ ಯಾಕೋ. ಹಂಗಾಗಿ ಆ ಥರದವ್ರು ಯಾರಾದರೂ ಇದ್ದರೆ, ಈ ಥರ 1 ದಿನ 2 ದಿನ ಮಟ್ಟಿಗೆ ಹೋಗೋ ಥರ ಇದ್ದರೆ ಇದ್ರ ಜೊತೆ ಸ್ವಲ್ಪ ಚಪಾತಿ ಹಾಕೊಂಡು ಹೋಗ್ಬಿಟ್ರೆ ಆರಾಮಾಗಿ 2-3 ದಿವಸ ಯೋಚನೆ ಇರಲ್ಲ. ಈಗ ನೋಡಿ ಎಲ್ಲ ಟೊಮೆಟೊ ಎಲ್ಲ ಫ್ರೈ ಆಗಿದೆ. ಈಗ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ತಿನ್ನೋಗಿದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಇಷ್ಟು ಸಾಕಾಗುತ್ತೆ. ನಾನೊಂದು ಸ್ವಲ್ಪ ಅರ್ಧ kg ಟೊಮೆಟೊ ಹಾಕಿದ್ದೀನಿ. ಇದಕ್ಕೆ ಅರ್ಧ kgಗೆ 1 ಸ್ಪೂನ್ ಚಿಲ್ಲಿ ಪೌಡರ್ ಸಾಕಾಗುತ್ತೆ. ತುಂಬ ಖಾರ ಇದ್ರೂ ತಿನ್ನೋಕ್ಕಾಗಲ್ವಲ್ಲ, ಹಾಗಾಗಿ ನೋಡಿ ಎಲ್ಲ ಇದನ್ನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡಿ. ಗ್ರೈಂಡ್ ಮಾಡುವಾಗ ಸ್ವಲ್ಪ ಕೊತ್ತಂಬರಿನ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಬ್ಯಾಡಗೆ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ 2ರಲ್ಲಿ ಯಾವುದಾದ್ರೂ ಹಾಕ್ಬೋದು. ಅದನ್ನು ಹಾಕಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ರೆ ಟೊಮೆಟೊ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆ ಏನಾದರೂ ನಂಚ್ಕೊಳ್ಳೋಕೆ ಒಂದು ಹಪ್ಪಳ, ಬಜ್ಜಿ, ಬೋಂಡ ಆ ಥರ ಮಾಡಿಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಧ್ಯಾಹ್ನದ ಊಟಕ್ಕೆ ತುಂಬಾ ಟೇಸ್ಟಾಗಿರುತ್ತೆ. ಬೇರೆ ಏನು ಬೇಡ ಅನಿಸ್ತಿರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಕಡಲೆಬೇಳೆನೂ ಹಾಕಿ ಒಗ್ಗರಣೆನ ಮಾಡ್ತಾಯಿದ್ದೀನಿ. ಎಲ್ಲರೂ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ನಾನು ಮಾಡ್ತಾಯಿದ್ದೀನಲ್ವ, ಅದಕ್ಕೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಇನ್ನು ನಾನು ಎಲ್ಲ ಶೇರ್ ಮಾಡಿದೆ ಅಷ್ಟೇ. ನಾನು ಯೂಟ್ಯೂಬ್ ಸ್ಟಾರ್ಟಿಂಗ್ ಮಾಡಿದ್ದೀನಲ್ವ, ಹಂಗಾಗಿ ನಾನು ಎಲ್ಲ ಫಸ್ಟಿಂದ ಈಗ ಮಾಡಬೇಕು, ಏನೇನು ರೆಸಿಪಿ ಮಾಡ್ತೀನಿ ಏನೆಲ್ಲ ಅಂತ ನಾನು ಅದನ್ನು ಹಾಗೆ ನಾನು ಶೇರ್ ಮಾಡಿದೆ ಅಷ್ಟೇ. ನಾನು ಈ ಥರ ಮಾಡ್ತೀನಿ ಅಂತ ನೋಡಿ. ಒಗ್ಗರಣೆಗೆ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ಸ್ವಲ್ಪ ಕುದಿಸ್ಕೊಂಡ್ರಿ, ಒಗ್ಗರಣೆ ಆದಮೇಲೆ ಸ್ವಲ್ಪ ಕುದಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ದಿವಸ ಒಂದು 2-3 ದಿನ ಇಡ್ಬೋದು ಚೆನ್ನಾಗಿ ಕುದಿಸ್ಕೊಂಡ್ರೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಊದಿಸ್ಬಿಟ್ಟು ಮಿಕ್ಸ್ ಮಾಡಿ ಅಷ್ಟೇ. ಇದನ್ನು ನೀವು ಏನಕ್ಕೆ ಬೇಕೋ, ಯಾವುದ್ರ ಜೊತೆ ಬೇಕೋ ಅದ್ರ ಜೊತೆ ಸರ್ವ್ ಮಾಡ್ಬೋದು. ನಾನು ಚಪಾತಿಗೆ ಮಾಡಿದ್ದೆ.
ನೋಡಿ ಚಪಾತಿಗೆ ಮಾಡಿದ್ದೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಬೆಳಗ್ಗೆನೇ ಹೋದ್ಲು ರಕ್ಷಾ. ಅವಳು ಹೋಗಾದ್ಮೇಲೆ ನಮ್ಮ ಮನೆಯವರು ಹೋಗೋ ಟೈಮಲ್ಲಿ ಬಿಸಿ ಬಿಸಿ ಚಪಾತಿ ಹಾಕ್ಕೊಟ್ಟಿದ್ದಾಯಿತು. ಇನ್ನು ನಾಳೆ ಟಿಫನ್ಗೆ ದೋಸೆ ಮಾಡೋಣ ಅಂತ ಅಂದ್ಕೊಂಡು ದೋಸೆಗೆಲ್ಲ ನೆನೆಸಿ ಇಟ್ಟೆ. ನಾನು ಯಾವ ಥರಪ್ಪ ದೋಸೆ ಮಾಡ್ತೀನಿ ಅಂದರೆ ನೋಡಿ, 2 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ, ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಅವಲಕ್ಕಿ 1 ಲೋಟ ಆದರೂ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಲೋಟಕ್ಕಿಂತ ಸ್ವಲ್ಪ ಅವಲಕ್ಕಿನ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಒಂದು 4-5 ಸಾರಿ ತೊಳಿರಿ, ಚೆನ್ನಾಗಿರುತ್ತೆ. ನಾನು ಡಿಪೋ ಅಕ್ಕಿ ಹಾಕ್ತಾ ಇರೋದು. ಇದು ಅಕ್ಕಿನ ಚೆನ್ನಾಗಿ ತೊಳೆದು ಹಾಕಿದ್ರೆ ವೈಟಾಗಿ ಕಲರ್ ಚೆನ್ನಾಗಿ ಬರುತ್ತೆ ಅಂತ ತೊಳೆದಾದ್ಮೇಲೆ ನೆನೆಸಿ ಇಟ್ಟೆ. ಫ್ರೆಂಡ್ಸ್ ಅಷ್ಟೇ, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ನ, ಬೇರೆ ಏನೋ ಕೆಲಸ ಇತ್ತು, ಎಲ್ಲೋ ಹೋಗಬೇಕಾಯಿತು, ಅದಕ್ಕೆ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತು ಬಂದು ಅದನ್ನು ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ, ಮಾಡೋದಕ್ಕೆ ಆಗಲಿಲ್ಲ. ಫ್ರೆಂಡ್ಸ್, ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇನ್ ಕೇಸ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.